ಇನ್ನು ಸಿಎಂ ಕುರ್ಚಿ ಪ್ರಹಸನಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುವಂಥ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಆ ಹೇಳಿಕೆಗೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ಇದರಿಂದ ಕುರ್ಚಿ ಕದನದಲ್ಲಿ ಒಂದು ರೋಚಕ ಟ್ವಿಸ್ಟ್ ಕೊಟ್ಟಂತಾಗಿದೆ ಅಥವಾ ಪಡೆದುಕೊಂಡಿದೆ. ಸಿಎಂ ಬದಲಾವಣೆ ಬಗ್ಗೆ ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ. ಸಿಎಂ ಬದಲಾವಣೆ ವಿಚಾರ ನಾವು ತೀರ್ಮಾನ ಮಾಡ್ತೇವೆ. ನಾಯಕತ್ವ ಬದಲಾವಣೆ ಬಗ್ಗೆ ಈ ರೀತಿಯಾಗಿ ಅವರು ಹೇಳಿದ್ದಾರೆ. ಸಮಯ ನಿಗದಿಯಾಗದೆ ನಾನು ಹೇಗೆ ಹೇಳಲಿ? ರಾಜ್ಯದ ಹಿತದೃಷ್ಟಿಯಿಂದ ನಾವು ನಿರ್ಣಯ ತೆಗೆದುಕೊಳ್ತೇವೆ, ಅದನ್ನು ಎಲ್ಲರೂ ಕೂಡ ಬೆಂಬಲಿಸಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಈಗ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಎಐಸಿಸಿ ಅಧ್ಯಕ್ಷರು ಮಾತನಾಡಿದ್ದಾರೆ. ಈ ಕಡೆ ಆಗುತ್ತೆ ಅಂತ ಕೂಡ ಹೇಳಿಲ್ಲ, ಆ ಕಡೆ ಆಗಲ್ಲ ಅಂತ ಕೂಡ ಹೇಳಿಲ್ಲ. ಹಾಗಿದ್ರೆ ಇವರ ಮಾತಿನ ಅರ್ಥ ಏನು, ಮರ್ಮ ಏನು, ಈಗ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. नहीं क्लैरिफिकेशन नहीं दूंगा। मैंने ये कहा कि जो रोज उठ के बदलाव सी इसका निर्णय हम तीनों मिलके लेंगे। मैं एज ए AICC प्रेसिडेंट और सोनिया गांधी जी एज ए CPP प्रेसिडेंट और LOP राहुल गांधी लीडर ऑफ द अपोजिशन, इसीलिए मैं हमेशा तीनों मिल के करते हैं बोलने में। आप लोग ऐसा घुमा फिरा के बोलते हैं कि सोनिया गांधी इन्हों कौन है, इन्हों नहीं लेते, या राहुल गांधी, ऐसा नहीं होता। हाईकमांड में बहुत हम विचार विनिमय करते हैं, दूसरे सीनियर लीडर से भी हम विचार विनिमय करते हैं। इसका क्या परिणाम होता है, क्या नहीं होता, इसको देखकर हम कदम उठाते हैं। इसीलिए हम तीनों मिलके जब एक डेट फिक्स करेंगे वो निर्णय लेंगे। लेकिन अब जब अभी डेट फिक्स नहीं हुआ तो मैं कैसा बोलूं कि वो बदल हो रहा, नहीं बदल हो रहा। तो जब होगा तो ज़रूर मैं आप लोगों को बताऊंगा। कृपया आप लोग इसको मिस इंटरप्रेट मत करो, उसके लिए भी मैं अवॉइड करता हूँ बहुत बार। लेकिन आप सच इसको लिखिए कि जो भी हम कहेंगे वो करके दिखाएंगे। जो निर्णय होगा वो निर्णय राज्य के हित में हम करने जाएंगे और सबको सपोर्ट करना पड़ेगा, जो भी निर्णय हाईकमांड लेंगे। ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ಹಿರಿಯ ಸಚಿವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಅವರನ್ನು ಮೀಟ್ ಮಾಡುವಂಥ ಸಂದರ್ಭದಲ್ಲಿ ದಲಿತ CM ಪ್ರಶ್ನೆ ಬಂತು ಅಂತಾದರೆ, ಅಂದರೆ ಅಧಿಕಾರ ಹಸ್ತಾಂತರ ಆಗತ್ತೆ ಅಂತಾದರೆ ಆಗ ಮಲ್ಲಿಕಾರ್ಜುನ ಖರ್ಗೆ ಅವರೇ CM ಆಗಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದುಕೊಂಡು ಅವರು ದೆಹಲಿಗೆ ಹೋಗಿದ್ದರು. ಆ್ಯಂಡ್ ಅದನ್ನು ಅವರು ಅಧ್ಯಕ್ಷರ ಮುಂದೆ ಮಂಡಿಸಿದ್ದಾರೆ. ಸೊ ಈಗ ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ನಿನ್ನೆ ಹೇಳಿದರು ಈಗ ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ ಅಂತ. ಬಟ್ ಇವತ್ತು ಸಮಯ ನಿಗದಿಯಾಗದೆ ನಾನು ಹೇಗೆ ಹೇಳಲಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸೂಕ್ತ ತೀರ್ಮಾನವನ್ನು ಕೈಗೊಳ್ತೇವೆ. 3 ಜನ, ನಾನು AICC ಅಧ್ಯಕ್ಷನಾಗಿ, ಜೊತೆಗೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು, ಜೊತೆಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, 3 ಜನ ನಾವು ಸೂಕ್ತ ಸಮಯಕ್ಕೆ ನಿರ್ಣಯವನ್ನು ಕೈಗೊಳ್ತೇವೆ, ಅದಕ್ಕೆ ಎಲ್ಲರೂ ಕೂಡ ಬೆಂಬಲಿಸಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ಇವರ ಮಾತಿನ ಅರ್ಥ ಏನು? ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ನಿನ್ನೆ ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು CM ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಅಂತ ಹೇಳಿದರು. ಆ್ಯಂಡ್ ಇವತ್ತು ನೋಡಿದ್ರೆ ಸಮಯ ಬಂದಾಗ ತೀರ್ಮಾನ ತೆಗೆದುಕೊಳ್ತೀವಿ, ಸಮಯ ಇನ್ನೂ ಫಿಕ್ಸ್ ಆಗದೆ ಹೆಂಗೆ ಹೇಳಲಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥ ರೀತಿಯ ಹೇಳಿಕೆ ಏನಿದೆ, ಇದನ್ನು ಯಾವ ರೀತಿಯಾಗಿ ಜನ ಅಥವಾ ರಾಜಕೀಯ ವಿಶ್ಲೇಷಕರು ಅಥವಾ ನಾವುಗಳು ವ್ಯಾಖ್ಯಾನ ಮಾಡಿಕೊಳ್ಬೇಕು ಅಂತ? ಬಹಳ ಮುಖ್ಯವಾಗಿರುವಂತದ್ದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ರೀತಿ ಗೊಂದಲದ ಹೇಳಿಕೆಗಳನ್ನ ಕೊಟ್ಟಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಿನ್ನೆ ಅಷ್ಟೇ ಕೂಡ ನಾಯಕತ್ವ ಬದಲಾವಣೆ ಸದ್ಯಕ್ಕೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ಇನ್ನೂ ಆ ದಿನಾಂಕ ನಿಗದಿಯೇ ಆಗಿಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿರುವಂತದ್ದು ಒಂದಷ್ಟು AICC ಅಧ್ಯಕ್ಷರಲ್ಲಿ ಗೊಂದಲ ಇರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂದ್ರೆ ನೆನ್ನೆ ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂಗೆ ಒತ್ತಡಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೀತಿ ಸ್ಪಷ್ಟೀಕರಣ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತದೆ. ಅಂದ್ರೆ CM ಬದಲಾವಣೆ ಬಗ್ಗೆ ಇನ್ನೂ ದಿನಾಂಕವೇ ನಿಗದಿ ಆಗಿಲ್ಲ, ಮತ್ತೆ CM ಬದಲಾವಣೆ ವಿಚಾರವನ್ನ ನಾವು ತೀರ್ಮಾನ ಮಾಡ್ತೇವೆ,
ಸೊ ಸಮಯ ನಿಗದಿ ಆಗದೆ ನಾನು ಹೇಗೆ ಹೇಳಕ್ಕಾಗುತ್ತೆ ಅನ್ನುವಂಥದ್ದು ಒಂದು ಹೇಳ್ತಿದ್ರೆ, ರಾಜ್ಯದ ಹಿತದೃಷ್ಟಿಯಿಂದ ನಾವು ನಿರ್ಣಯವನ್ನ ತೆಗೆದುಕೊಳ್ತೇವೆ, ಅದನ್ನ ಎಲ್ಲರೂ ಕೂಡ ಬೆಂಬಲಿಸಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಖರ್ಗೆ ಅವರ ಈ ಹೇಳಿಕೆ ನೆನ್ನೆಗೆ ಕೊಟ್ಟಿರುವಂತ ಹೇಳಿಕೆಗೆ ತದ್ವಿರುದ್ಧವಾಗಿ ಇವತ್ತು ಹೇಳಿಕೆ ಕೊಟ್ಟಂತೆ ಕಾಣಿಸ್ತಾ ಇದೆ. ನೆನ್ನೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತ ಮಾತು ಹೇಳಿದ್ರು, ಇವತ್ತು ಬದಲಾವಣೆ ಮಾಡ್ತೇವೆ, ಸಮಯ ಬದಲಾವಣೆ ಇನ್ನೂ ನಿಗದಿ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿಗೆ ನಾವು ಬದಲಾವಣೆ ಅನ್ನುವಂತ ವಿಚಾರವನ್ನ ಮಾತನ್ನ ಪದೇ ಪದೇ ಉಲ್ಲೇಖ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಅಂದ್ರೆ ನಾನು ಮತ್ತೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ನಾವೆಲ್ಲರೂ ಕೂಡ ಕುಳಿತುಕೊಂಡು ಒಂದು ನಿರ್ಣಯ ಮಾಡಬೇಕಾಗತ್ತೆ. ಸೊ ರಾಜ್ಯಕ್ಕೆ ಒಳ್ಳೇದಾಗುವ ಭವಿಷ್ಯದ ದೃಷ್ಟಿಯಿಂದ ನಾವು ತೀರ್ಮಾನ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಖರ್ಗೆ ಅವರ ಇವತ್ತಿನ ಈ ಹೇಳಿಕೆ ಒಂದಷ್ಟು ಕೂಡ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ನೆನ್ನೆ ಕೊಟ್ಟಿರುವಂತ ಹೇಳಿಕೆಗೂ ಇವತ್ತಿನ ಹೇಳಿಕೆಗೂ ಕೂಡ ವ್ಯತ್ಯಾಸ ಇರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಒಂದ್ ರೀತಿಯಲ್ಲಿ ಕೂಡ ಸುರ್ಜೇವಾಲ ಅವರು ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಖರ್ಗೆ ಅವ್ರ ಜೊತೆ ನೆನ್ನೆ ಹೇಳಿಕೆಗೆ ಸಂಬಂಧಪಟ್ಟಂಗೆ. ಸೊ ಡಿ.ಕೆ ಶಿವಕುಮಾರ್ ಅವರು ಕೂಡ ಖರ್ಗೆ ಅವ್ರ ಜೊತೆ ಮಾತನಾಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಸೊ ಹಾಗಾಗಿ ಆ ಒಂದು ಒತ್ತಡದ ಹಿನ್ನೆಲೆಯಲ್ಲಿ ಸಹಜವಾಗಿ ಖರ್ಗೆ ಅವರು ಸೊ ಇವತ್ತು ಸ್ಪಷ್ಟೀಕರಣ ಕೊಡ್ತಕ್ಕಂಥ ಭಾಗವಾಗಿ ಈ ರೀತಿ ಹೇಳಿಕೆ ಕೊಟ್ರ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ರಾಹುಲ್ ಹರೀಶ್, ಈಗ ಯಾವ ರೀತಿಯಾಗಿ ಸಿಎಂ ಕುರ್ಚಿ ಬದಲಾವಣೆ ವಿಷಯ ಮುನ್ನೆಲೆಗೆ ಬರುತ್ತೋ ಆಗ ಸಿಎಂ ಕಡೆಯಿಂದ ಅಹಿಂದ ದಾಳ ಉರುಳುತ್ತೆ. ಆ್ಯಂಡ್ ಈಗ ಸದ್ಯಕ್ಕೆ ದಲಿತಾಸ್ತ್ರದ ಅಥವಾ ದಲಿತ ಕೋಟಾದ ಅಡಿಯಲ್ಲಿ ಕೊಡೋ ಹಾಗಿದ್ರೆ ನೀವೇ ಸಿಎಂ ಆಗಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಚಿವರೇ ಹೇಳ್ತಿದ್ದಾರೆ ಅವ್ರನ್ನ ಭೇಟಿ ಮಾಡಿ. ಸೊ ಎಲ್ಲೋ ಒಂದು ಕಡೆ ಒಂದು ಔಟ್ ಆಫ್ ಕ್ಯೂರಿಯಾಸಿಟಿ ಪ್ರಶ್ನೆಯನ್ನು ಕೇಳ್ತಿರುವಂಥದ್ದು, ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಆ ನಾಯಕತ್ವ ಬದಲಾವಣೆಗೆ ಸಮರ್ಥವಾಗಿದೆಯಾ? ರೈಟ್ ಟೈಮಾ? ಅಥವಾ ಆ ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ಒಂದು ದೊಡ್ಡ ಶಕ್ತಿಯನ್ನು ಇಳಿಸೋದಕ್ಕೆ ಈಗ ರಾಜ್ಯ ಕಾಂಗ್ರೆಸ್ಗಾಗಲಿ AICCಗಾಗಲಿ ಆ ಕೆಪಾಸಿಟಿ ಇದೆಯಾ ಅಂತ ಈಗ ಸದ್ಯಕ್ಕೆ? ರಾಹುಲ್, ಈಗ ಸದ್ಯಕ್ಕೆ ಇರುವಂತ ಚರ್ಚೆ ಬಹಳ ಮುಖ್ಯವಾಗಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯವರು ಕರ್ನಾಟಕದ ಮಟ್ಟಿಗೆ ಅದರಲ್ಲೂ ಕಾಂಗ್ರೆಸ್ ಮಟ್ಟಿಗೆ ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕ ಮತ್ತೆ ಹಿಂದುಳಿದ ವರ್ಗಗಳ ಪ್ರಮುಖ ನಾಯಕರು ಕೂಡ ಆಗಿರುವಂತದ್ದು. ಕೆಲ ತಿಂಗಳ ಹಿಂದಷ್ಟೇ ಕೂಡ ದೆಹಲಿಯಲ್ಲಿ ನಡೆದಂತ OBC ಸಭೆಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ OBC ಚಾಂಪಿಯನ್ ಅನ್ನುವಂತ ಮಾತನಾಡಿದ್ರು. ಇಡೀ ದೇಶದಲ್ಲಿ OBC ವರ್ಗವನ್ನ ಸಂಘಟಿಸಬೇಕು ಅನ್ನುವಂತ ಮಾತನಾಡಿದ್ರು. 2029ಕ್ಕೆ OBC ಸಂಪೂರ್ಣವಾಗಿ ಸಂಘಟಿಸಬೇಕು ಅಂತ ಹೇಳಿದ್ರು. ಹಾಗಾಗಿ ಅದನ್ನ ನೋಡೋದಾದ್ರೆ ಬೇರೆ ರಾಜ್ಯಗಳಲ್ಲಿ ಮೇಲ್ವರ್ಗದ ಮುಖ್ಯಮಂತ್ರಿಗಳಿದ್ದಾರೆ, ಕರ್ನಾಟಕದಲ್ಲಿ ಮಾತ್ರ OBC ಮುಖ್ಯಮಂತ್ರಿ ಇರುವಂತದ್ದು. ಇದನ್ನ ನೋಡಿದಂತ ಸಂದರ್ಭದಲ್ಲಿ ಏಕಾಏಕಿ ಸಿದ್ದರಾಮಯ್ಯವ್ರನ್ನ ಬದಲಾಯಿಸುವಂತ ನಿರ್ಣಯ ಕೈಗೊಳ್ಳುವಂಥದ್ದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಇಷ್ಟೊತ್ತಾಗಲೇ ಆ ತೀರ್ಮಾನ ಮಾಡಬೇಕಾಗಿತ್ತು ಅನ್ಸುತ್ತೆ. ಆದ್ರೆ ಇದುವರೆಗೂ ಕೂಡ ಅವರು ಯಾವುದೇ ರೀತಿಯ ಸ್ಪಷ್ಟ ನಿಲುವನ್ನ ಆಗಿರ್ಬೋದು, ಸ್ಪಷ್ಟ ತೀರ್ಮಾನವನ್ನ ಮಾಡದೇ ಇರುವಂತದ್ದು ತರಾತುರಿಯಲ್ಲಿ ಸಿದ್ದರಾಮಯ್ಯ ವಿಚಾರದಲ್ಲಿ ಕೈ ಹಾಕದಂತೆ ಕಾಣಿಸ್ತಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ವಿಚಾರದಲ್ಲಿ ತರಾತುರಿಯಲ್ಲಿ ಕೈ ಹಾಕಿದೆ ಅದರಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನುವಂತ ಆತಂಕ ಇದೆ. ಸೊ ಇಡೀ ದೇಶದಲ್ಲಿ ಇರುವಂತದ್ದು 3 ರಾಜ್ಯಗಳಲ್ಲಿ ಮಾತ್ರ. ಸೊ ಕರ್ನಾಟಕದಲ್ಲಿ ಇರುವಂತದ್ದು ಕಾಂಗ್ರೆಸ್ ಗಟ್ಟಿಯಾಗಿರುವಂತದ್ದು ಮತ್ತೆ ಸಂಘಟನೆ ಸ್ಟ್ರಾಂಗ್ ಆಗಿದೆ. ಸೊ ಒಂದು ಕರ್ನಾಟಕದಲ್ಲಿ ಕಳ್ಕೊಂಡಿದ್ದೆ ಆದಲ್ಲಿ ದೊಡ್ಡ ಸಂಘಟನೆ ಇರುವಂತಹ ರಾಜ್ಯವನ್ನ ಕಳ್ಕೊಂಡಂತ ಆಗುತ್ತೆ ಅನ್ನುವಂತ ಆತಂಕ ಸಹಜವಾಗಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ವಿಚಾರದಲ್ಲಿ ಕೂಡ ಏಕಾಏಕಿ ನೇರವಾಗಿ ಯಾವುದೇ ರೀತಿ ತೀರ್ಮಾನವನ್ನು ಕೈಗೊಳ್ಳಕ್ಕೆ ಸಾಧ್ಯ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಸೊ ಈ ಒಂದು ಹಂತದಲ್ಲಿ ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದ್ ಕಡೆ ಸಂಪುಟ ಪುನಾರಚನೆ ಅನ್ನುವಂಥದ್ದು, ಮಗದೊಂದ್ ಕಡೆ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ನಾಯಕತ್ವ ಬದಲಾವಣೆ ವಿಚಾರವನ್ನ ಸ್ಪಷ್ಟೀಕರಣ ಕೇಳುವುದರ ಜೊತೆಗೆ ಸಂಪುಟ ಪುನಾರಚನೆ ಆಗ್ಲೇಬೇಕು ಅನ್ನುವಂತಹ ಬಿಗಿಪಟ್ಟನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಕ್ಕೆ ಸಜ್ಜಾಗಿದ್ದಾರೆ. ಇತ್ತ ಡಿ.ಕೆ ಶಿವಕುಮಾರ್ ಅವರು ನಾಯಕತ್ವ ಜೊತೆಗೆ ಸಂಪುಟ ಪುನಾರಚನೆ ಆಗ್ಬೇಕು ಅನ್ನುವಂತಹ ಒತ್ತಡವನ್ನು ಹಾಕುವಂತ ಒಂದು ಪ್ರಯತ್ನ ಆಗಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.